ಇಂದು ನನ್ನ ಮನಸ್ಸು ಯಾವುದೋ ಒಂದು ಅರಿಯದ ಸಂತೋಷದಿಂದ ತುಂಬಿತ್ತು. ವರ್ಷಗಳ ನಂತರ ನನ್ನ ಅಂಗಳಕ್ಕೆ ಭರವಸೆಯ ಕಿರಣವೊಂದು ಬಂದಂತೆ ಭಾಸವಾಗುತ್ತಿತ್ತು. ಏಕೆಂದರೆ ಇಂದು ನನ್ನ ಮಗಳು ಕಾವ್ಯಾಳನ್ನು ನೋಡಲು ಗಂಡಿನ ಕಡೆಯವರು ಬರಲಿದ್ದರು. ಇದು ಮೊದಲೇನಲ್ಲ, ಈ ಹಿಂದೆಯೂ ಎಷ್ಟೋ ಸಂಬಂಧಗಳು ಬಂದವು. ಆದರೆ ಕಾವ್ಯಾಳನ್ನು ನೋಡಿ ಹಾಗೆಯೇ ಹಿಂದಿರುಗಿದವು. ಅದಕ್ಕೆ ಕಾರಣ ಹಳೆಯದಾದ ಅವಳ ಶ್ಯಾಮಲವರ್ಣ, ಅಂದರೆ ಕಪ್ಪು ಬಣ್ಣ. ಸಮಯ ಕಳೆಯುತ್ತಿತ್ತು, ಅವಳ ವಯಸ್ಸು ಹೆಚ್ಚುತ್ತಿತ್ತು. ನನಗೆ ಒಬ್ಬಳೇ ಮಗಳಿದ್ದಿದ್ದರೆ ಬಹುಶಃ ಇಷ್ಟು ನೋವಾಗುತ್ತಿರಲಿಲ್ಲವೇನೋ. ಆದರೆ ದೇವರು ನನಗೆ 7 ಜನ ಹೆಣ್ಣು ಮಕ್ಕಳನ್ನು ಒಟ್ಟಿಗೆ ನೀಡಿದ್ದ. ಸಮಾಜವಂತೂ ಅವರನ್ನು ಆಶೀರ್ವಾದದ ಬದಲು ಹೊರೆ ಎಂದು ಪರಿಗಣಿಸಿತ್ತು. ಬಹಳ ದಿನಗಳ ಕಾಯುವಿಕೆಯ ನಂತರ ಸಂಬಂಧ ಕುದುರಿಸುವ ಕಮಲಾ ಅತ್ತೆ ಗಂಡಿನ ತಾಯಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದರು. ಆ ಮಹಿಳೆ ಆರಾಮವಾಗಿ ಚಹಾ ಕುಡಿದು ತಿನಿಸುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡ ನಂತರ ಅಂದರು, ಸಹೋದರಿ, ನಿನ್ನ ಮಗಳನ್ನು ಕರೆದುಕೊಂಡು ಬಾ. ನಾನು ಬೇಗನೆ ಹೋಗಿ ಶೃಂಗಾರಗೊಂಡಿದ್ದ ಕಾವ್ಯಾಳನ್ನು ಕರೆತಂದೆ. ಆ ಮಹಿಳೆ ಕಾವ್ಯಾಳನ್ನು ನೋಡಿ ವ್ಯಂಗ್ಯವಾಗಿ ಅಂದರು, ಸಹೋದರಿ, ನಾನು ಮಗುವಿನ ಸಂಬಂಧ ಕೇಳಿದ್ದೆ. ಇವಳು ನೋಡಿದರೆ ವಯಸ್ಸಾದವಳ ತರಹ ಇದ್ದಾಳೆ. ನನ್ನ ಮಗ ಇನ್ನೂ ಸಣ್ಣವನು, ಇವಳಿಗೂ ಅವನಿಗೂ ಹೊಂದಾಣಿಕೆ ಆಗುವುದಿಲ್ಲ. ಇದ್ದಕ್ಕಿದ್ದಂತೆ ಕಾವ್ಯಾಳ ತಾಳ್ಮೆಯ ಕಟ್ಟೆ ಒಡೆಯಿತು. ಅವಳು ಕೋಪದಿಂದ ಅಂದಳು, ಇದನ್ನೆಲ್ಲ ನೀವು ನಮ್ಮ ಮನೆಯ ಉಚಿತ ಊಟ ತಿನ್ನುವ ಮೊದಲೇ ಯೋಚಿಸಬೇಕಿತ್ತು. ಹೆಣ್ಣು ನೋಡುವುದನ್ನು ನೀವು ತಮಾಷೆ ಮಾಡಿಕೊಂಡಿದ್ದೀರಾ? ಬಡ ಪೋಷಕರ ಮೇಲೆ ಹೊರೆಯಾಗಿ ಬಂದು ಅವರ ಮಗಳ ಕಮ್ಮಿಗಳನ್ನು ಎಣಿಸಿ ಹೋಗುತ್ತೀರಾ? ನಿಮಗೆ ಸ್ವಲ್ಪವೂ ನಾಚಿಕೆಯಾಗುವುದಿಲ್ಲವೇ? ನಂತರ ಕಮಲಾ ಅತ್ತೆಯ ಕಡೆ ತಿರುಗಿ ಅಂದಳು, ಕಳೆದ 7 ವರ್ಷಗಳಿಂದ ನೀವು ನನಗೊಂದು ಸಂಬಂಧ ಹುಡುಕುತ್ತಿದ್ದೀರಿ. ಇವತ್ತಿನವರೆಗೂ ನಮ್ಮ ಯೋಗ್ಯತೆಯೇನು, ನನ್ನ ವಯಸ್ಸೇನು, ನನ್ನ ಬಣ್ಣ ಏನು ಎಂದು ನಿಮಗೆ ತಿಳಿಯಲಿಲ್ಲವೇ? ಈಗಲೇ ಇಲ್ಲಿಂದ ಹೊರಡಿ, ಇಲ್ಲದಿದ್ದರೆ ನಿಮ್ಮ ಗತಿ ಏನಾಗುತ್ತದೆ ಎಂದು ನೀವೇ ನೋಡಿ. ಆ ಮಹಿಳೆ ಗಾಬರಿಯಾಗಿ, ಅಬ್ಬಬ್ಬಬ್ಬ, ಈ ಹುಡುಗಿಯ ಮಾತು ಎಷ್ಟು ಉದ್ದವಿದೆ, ಸ್ವಲ್ಪವೂ ಸಂಸ್ಕಾರವಿಲ್ಲ ಎನ್ನುತ್ತಾ ಕಮಲಾ ಅತ್ತೆಯ ಕೈ ಹಿಡಿದು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ತಕ್ಷಣ ಕಾವ್ಯ ನೆಲದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನಾನು ನನ್ನ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿದ್ದೆ. ಅವರು ಯಾರ ಎದುರೂ ಧ್ವನಿ ಎತ್ತಿ ಮಾತನಾಡುತ್ತಿರಲಿಲ್ಲ. ಆದರೆ ಇಂದು ನಾನು ಕಾವ್ಯಾಳನ್ನು ತಡೆಯಲಿಲ್ಲ, ಏಕೆಂದರೆ 7 ವರ್ಷಗಳ ತಿರಸ್ಕಾರದ ನೋವು ಅವಳನ್ನು ಅಷ್ಟು ಕಾಡಿತ್ತು. ನಾನು ಅವಳ ತಲೆ ಸವರುತ್ತಾ ಅಂದೆ, ಬೇಸರ ಮಾಡಿಕೊಳ್ಳಬೇಡ ಮಗಳೇ, ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ. ಸರಿ, ಈಗ ಉಳಿದಿರುವ ಸಮೋಸಾ ಪಕೋಡಾಗಳನ್ನು ನಾವೆಲ್ಲ ಒಟ್ಟಿಗೆ ತಿನ್ನೋಣ. ನಾನು ಉಳಿದ ಹೆಣ್ಣು ಮಕ್ಕಳಾದ ನೇಹಾ, ರಿದ್ಧಿ, ಸಿಯಾ, ಪೂಜಾ, ತನ್ವಿ ಮತ್ತು ಶ್ರೇರಾಳನ್ನು ಹೊರಗೆ ಕರೆದೆ. ಮನೆಯಲ್ಲಿ ಸಂಬಂಧ ತಪ್ಪಿದಾಗೆಲ್ಲ ಸೂತಕದ ಛಾಯೆ ಆವರಿಸುತ್ತಿತ್ತು. ಆದರೆ ಇಂದು ನಾನು ಅಳಲಿಲ್ಲ. ಅದಕ್ಕೆ ನನ್ನ ಮಕ್ಕಳು ಅಷ್ಟೊಂದು ದುಃಖಪಡಲಿಲ್ಲ. ಕಾವ್ಯ ನಗುತ್ತಾ ಅಂದಳು, ನಾನು 2 ಸಮೋಸ ತಿನ್ನುತ್ತೇನೆ, ಯಾಕೆಂದರೆ ಇಂದು ನಾನು ಅತಿ ಹೆಚ್ಚು ಶ್ರಮಪಟ್ಟಿದ್ದೇನೆ. ಅಷ್ಟರಲ್ಲಿ ನಮ್ಮ ಬಾಗಿಲು ಯಾರೋ ತಟ್ಟುವ ಶಬ್ದ ಕೇಳಿಸಿತು. ನಾನು ಹೋಗಿ ಬಾಗಿಲು ತೆರೆದಾಗ ಆ ದೃಶ್ಯ ಕಂಡು ದಿಗ್ಭ್ರಮೆಯಾದೆ. ನಮ್ಮ ಸಣ್ಣ ಮನೆಯ ಮುಂದೆ 2 ದೊಡ್ಡ ಕಾರುಗಳು ನಿಂತಿದ್ದವು. ಬಾಗಿಲು ತೆರೆದಾಗ ಎದುರಿಗೆ ರಾಜಕುಮಾರರಂತೆ ಸಿಂಗಾರಗೊಂಡಿದ್ದ ಯುವಕರು ನಿಂತಿದ್ದರು. ಕಾರಿನಿಂದ ಸುಸಂಸ್ಕೃತ ಮಹಿಳೆಯೊಬ್ಬರು ಇಳಿದು ಬಂದು ಕೇಳಿದರು, ನಿಮ್ಮ ಹೆಸರು ನೀಲಂ ಅವರೇ? ನಾನು ಗಾಬರಿಯಿಂದ ಹೌದು ಎಂದೆ. ಅವರು ನಗುತ್ತಾ, ಶುಕ್ರವಾರ ನಿಮ್ಮ ಮನೆ ಸಿಕ್ಕಿದ್ದು ಒಳ್ಳೆಯದಾಯಿತು. 1 ಗಂಟೆಯಿಂದ ಹುಡುಕುತ್ತಿದ್ದೆವು. ನಮ್ಮನ್ನು ಒಳಗೆ ಕರೆಯುವುದಿಲ್ಲವೇ ಎಂದರು. ನಾನು ತಬ್ಬಿಬ್ಬಾಗಿ ಅವರನ್ನು ಒಳಗೆ ಕರೆದೆ. 7 ಜನ ಹೆಣ್ಣುಮಕ್ಕಳು ಸಾಲಾಗಿ ನಿಂತಿದ್ದರು. ಆ ಮಹಿಳೆ ಅನು, ಅವಳ ಪತಿ ಮತ್ತು ಮಕ್ಕಳೊಂದಿಗೆ ಒಳಗೆ ಬಂದಳು. ಅನು ಅಂದಳು, ಸಹೋದರಿ, ನಾನು ನೇರವಾಗಿ ಮಾತನಾಡುವವಳು. ದೇವರು ನನಗೆ 7 ಜನ ಗಂಡು ಮಕ್ಕಳನ್ನು ಆಶೀರ್ವಾದವಾಗಿ ನೀಡಿದ್ದಾನೆ. ನನ್ನ ಇಚ್ಛೆ ಏನೆಂದರೆ 7 ಜನ ಹೆಣ್ಣು ಮಕ್ಕಳಿರುವ ಮನೆಯಿಂದಲೇ ನನ್ನ 7 ಜನ ಗಂಡು ಮಕ್ಕಳಿಗೆ ಸಂಬಂಧ ಮಾಡಬೇಕು ಎಂಬುದು. ನಾನು ಹಲವೆಡೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದೆ. ಆಗ ಒಂದು ದಿನ ಕಮಲಾ ಅತ್ತೆ ನನಗೆ ನಿಮ್ಮ ಮನೆಯ ಬಗ್ಗೆ ತಿಳಿಸಿದ್ರು. ಅವರು ನನ್ನ ಹೆಣ್ಣು ಮಕ್ಕಳತ್ತ ನೋಡ್ತಾ ಹೇಳಿದ್ರು, ನಿಮ್ಮ ಹೆಣ್ಣು ಮಕ್ಕಳು ನನ್ನೆದುರೇ ನಿಂತಿದ್ದಾರೆ ಮತ್ತು ನಿಮ್ಮ ಮನೆಯ ಪರಿಸ್ಥಿತಿಯೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನನಗೆ ನಿಮ್ಮ ಹೆಣ್ಣು ಮಕ್ಕಳು ತುಂಬಾ ಇಷ್ಟವಾಗಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ. ನಂತರ ಅವರು ತಮ್ಮ ಗಂಡು ಮಕ್ಕಳ ಕಡೆಗೆ ಕೈ ತೋರಿಸಿದ್ರು. ಅವರ ಮಕ್ಕಳು ನಗುತ್ತಾ ತಾಯಿಯ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರು. ಅನು ಹೇಳಿದ್ರು, ನಮಗೆ ವರದಕ್ಷಿಣೆ ಏನೇನೂ ಬೇಡ, ಏಕೆಂದರೆ ದೇವರ ದಯೆಯಿಂದ ನಮ್ಮಲ್ಲಿ ಎಲ್ಲವೂ ಇದೆ. ಬಸ್ ನೀವು ನಿಮ್ಮ 7 ಹೆಣ್ಣು ಮಕ್ಕಳನ್ನು ನಮಗೆ ಕೊಟ್ಟು ಮದುವೆ ಮಾಡಿಕೊಡಿ. ಇದನ್ನು ಕೇಳಿ ನಾನು ಸ್ತಬ್ಧಳಾದೆ. ಯಾವುದೋ ಸುಂದರ ಕನಸು ಕಾಣುತ್ತಿರುವಂತೆ ಭಾಸವಾಯಿತು. ನನ್ನ ಕಣ್ಣಲ್ಲಿ ನೀರು ಬಂದಿತು. ನಾನಂದೆ, ಸಹೋದರಿ,
ನಿಮಗೂ ನಮಗೂ ಎಲ್ಲಿಯ ಹೋಲಿಕೆ, ಇದು ಮಖ್ಮಲ್ ಬಟ್ಟೆಗೆ ತೇಪೆ ಹಾಕಿದಂತೆ ಆದೀತು. ನನ್ನ ಈ ಮಾತಿನಿಂದ ಅನು ಸ್ವಲ್ಪ ಅಸಮಾಧಾನಗೊಂಡು ಹೇಳಿದ್ರು, ನೀಲಂ, ನಿಮ್ಮ ಈ ಮಾತು ನನಗಿಷ್ಟವಾಗಲಿಲ್ಲ. ನಿಮ್ಮ ಹೆಣ್ಣುಮಕ್ಕಳ ಬಗ್ಗೆ ಇಂತಹ ಪದಗಳನ್ನು ಬಳಸಬೇಡಿ. ಈ ಹೆಣ್ಣುಮಕ್ಕಳನ್ನು ನನಗೆ ನೀಡಿಬಿಡಿ. ನಾನು ಇವರಿಗೆ ತಾಯಿಯಾಗಲು ಬಯಸುತ್ತೇನೆ. ನನಗೆ ಮೊದಲಿನಿಂದಲೂ ಹೆಣ್ಣುಮಕ್ಕಳ ಆಸೆಯಿತ್ತು. ಆದರೆ ಮಗಳ ಆಸೆಯಲ್ಲಿ ಗಂಡುಮಕ್ಕಳ ಸಾಲವೇ ಬೆಳೆಯುತ್ತಾ ಹೋಯಿತು. ಅವರ ಮಾತನ್ನು ಕೇಳಿ ನನ್ನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ನಾನಂದೆ, ಸಹೋದರಿ, ನಮಗೆ ಸ್ವಲ್ಪ ಯೋಚಿಸಲು ಸಮಯ ಕೊಡಿ. ಅನು ನಗುತ್ತಾ, ಖಂಡಿತ, ಆದರೆ ನಿಮ್ಮ ಉತ್ತರ ಹೌದು ಎಂದೇ ಇರಬೇಕು ಎಂದು ಹೇಳಿ ಅಲ್ಲಿಂದ ಹೊರಟರು. ನಾನು ಮತ್ತು ನನ್ನ ಹೆಣ್ಣುಮಕ್ಕಳು ಆಶ್ಚರ್ಯಚಕಿತರಾಗಿದ್ದೆವು. ಆದರೆ ಕಾವ್ಯಾಳ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಆಗ ನನ್ನ ಕಿರಿಯ ಮಗಳು ಶ್ರೇಯಾ ನಗುತ್ತಾ ಅಂದಳು, ಅಮ್ಮ, ಒಪ್ಪಿಗೆ ಕೊಟ್ಟುಬಿಡು. ಅವರ ಮಕ್ಕಳು ಎಷ್ಟು ಚೆನ್ನಾಗಿದ್ದರು ಗೊತ್ತಾ? ನಾನು ಅವಳನ್ನು ಗದರಿಸಿದೆ. ಆದರೆ ಕಾವ್ಯ ಅನುಭವಿಸಿದ ಅವಮಾನವನ್ನು ಉಳಿದ ಮಕ್ಕಳು ಅನುಭವಿಸುವುದು ಬೇಡವೆಂದು ನಿರ್ಧರಿಸಿ ನಾವು ಆ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ದೆವು. ಮರುದಿನ ಬೆಳಿಗ್ಗೆ ನನಗೆ ಒಂದು ಆತಂಕ ಶುರುವಾಯಿತು. ಆ ಮಹಿಳೆ ತನ್ನ ಫೋನ್ ನಂಬರ್ ಅಥವಾ ವಿಳಾಸವನ್ನೇ ನೀಡಲಿಲ್ಲ. ಇದೊಂದು ತಮಾಷೆಯೇನೋ ಎಂದು ನಾನು ಯೋಚಿಸುತ್ತಿರುವಾಗಲೇ ಬಾಗಿಲು ತಟ್ಟುವ ಶಬ್ದವಾಯಿತು. ಅನು ಬಂದಿದ್ರು. ನಾನು ನಗುತ್ತಾ ಅಂದೆ, ಇಂದಿನಿಂದ ನನ್ನ 7 ಹೆಣ್ಣು ಮಕ್ಕಳು ನಿಮ್ಮವರು. ಅನು ತುಂಬ ಸಂತೋಷಪಟ್ಟರು. ಆದರೆ ಒಂದು ಸಣ್ಣ ಷರತ್ತು ಹಾಕಿದ್ರು. ನೀವು ಯಾವಾಗಲಾದರೂ ನಿಮ್ಮ ಹೆಣ್ಣು ಮಕ್ಕಳನ್ನು ನೋಡಲು ಬರುವುದಿದ್ದರೆ ನಮಗೆ ತಿಳಿಸದೇ ಬರಬಾರದು. ಯಾವಾಗಲೂ ಮೊದಲು ಫೋನ್ ಮಾಡಿ ತಿಳಿಸಿ ಬರಬೇಕು. ಇದನ್ನು ಕೇಳಿ ನಾನು ನಗುತ್ತಾ ಒಪ್ಪಿಕೊಂಡೆ. ಮುಂದಿನ ಸೋಮವಾರ ಮದುವೆಯ ಮುಹೂರ್ತ ನಿಗದಿಯಾಯಿತು. ನಿಗದಿತ ದಿನದಂದು ಕಾವ್ಯ, ನೇಹಾ, ರಿದ್ಧಿ, ಸಿಯಾ, ಪೂಜಾ, ತನ್ವಿ ಮತ್ತು ಶ್ರೇಯಾ ಅವರ ವಿವಾಹವು ಅತ್ಯಂತ ವೈಭವದಿಂದ ನೆರವೇರಿತು. ಮಕ್ಕಳು ಅತ್ತೆ ಮನೆಗೆ ಹೋದರು. ಅನು ನನಗೆ ಹೇಳಿದ್ರು, ಈಗ ನೀವು ನಿಶ್ಚಿಂತೆಯಿಂದಿರಿ. ಇವರು ನಮ್ಮ ಹೆಣ್ಣುಮಕ್ಕಳು. ಮದುವೆಯ ಮರುದಿನವೇ ಮಕ್ಕಳನ್ನು ನೋಡಲು ನನ್ನ ಮನಸ್ಸು ಹಂಬಲಿಸಿತು. ನಮ್ಮಲ್ಲಿ ಮರುದಿನ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬರುವ ಸಂಪ್ರದಾಯವಿದೆ. ಆದರೆ ಅವರು ಮೊದಲೇ ಬರುವುದಿಲ್ಲ ಎಂದು ಹೇಳಿದ್ದರು. ಹಾಗಾಗಿ ನಾನೇ ಹೋಗಿ ಬರಲು ನಿರ್ಧರಿಸಿದೆ. ನಾನು ಅನು ಅವರಿಗೆ ಹಲವು ಬಾರಿ ಫೋನ್ ಮಾಡಿದೆ. ಆದರೆ ಪ್ರತಿ ಬಾರಿಯೂ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಅಂತಿಮವಾಗಿ ನಾನೇ ರಿಕ್ಷಾ ಮಾಡಿಕೊಂಡು ಅವರ ಮನೆಗೆ ತಲುಪಿದೆ. ಅಲ್ಲಿಗೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಬಳಿ ನಾನು ಮಕ್ಕಳನ್ನು ನೋಡಲು ಬಂದಿದ್ದೇನೆ ಎಂದು ಹೇಳಿದೆ. ಅವನು ಒಳಗೆ ಅನುಮತಿ ಕೇಳಲು ಹೋಗಿ ಮರಳಿ ಬಂದು ಹೇಳಿದನು, ಮೇಡಂ, ಅನು ಅವರು ಬರಲು ಅನುಮತಿ ನೀಡಿಲ್ಲ. ಮದುವೆಗೆ ಮುಂಚೆ ನಾವು ಒಂದೇ ಒಂದು ಷರತ್ತು ಹಾಕಿದ್ದೆವು. ಅದನ್ನು ನೀವು ಪಾಲಿಸಲಿಲ್ಲ. ನೀವು ಮೊದಲು ಮನೆಗೆ ಹೋಗಿ ಫೋನ್ ಮಾಡಿ ಅನುಮತಿ ಕೇಳಿ, ಆಮೇಲೆ ಮಾತ್ರ ನಿಮಗೆ ಮಕ್ಕಳನ್ನು ಭೇಟಿ ಮಾಡಲು ಬಿಡಲಾಗುವುದು ಎಂದು ಹೇಳುತ್ತಿದ್ದಾರೆ. ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ. ಸ್ವಲ್ಪ ದೂರ ಹೋಗಿ ಮತ್ತೆ ಅನು ಅವರಿಗೆ ಫೋನ್ ಮಾಡಿದೆ. ಈ ಬಾರಿ ಅವರು ಫೋನ್ ಸ್ವೀಕರಿಸಿದ್ರು. ನಾನು ಭೇಟಿಯಾಗಲು ಅನುಮತಿ ಕೇಳಿದಾಗ ಅವರು ಸ್ವಲ್ಪ ಹಿಂಜರಿದು ಒಪ್ಪಿಗೆ ನೀಡಿದ್ರು. ನಾನು ಮತ್ತೆ ಅವರ ಮನೆಗೆ ಹೋದೆ. ಅನು ಅವರ ಮನೆಯ ವೈಭವ ನೋಡಿ ನನ್ನ ಕಣ್ಣುಗಳೇ ಕುಕ್ಕಿದವು. ಆದರೆ ಎಲ್ಲಕ್ಕಿಂತ ಹೆಚ್ಚು ನೆಮ್ಮದಿ ಸಿಕ್ಕಿದ್ದು ನನ್ನ ಹೆಣ್ಣು ಮಕ್ಕಳನ್ನು ನೋಡಿದಾಗ. ಅವರು ಯಾವುದೋ ಅರಮನೆಯ ರಾಣಿಯರಂತೆ ಕುಳಿತಿದ್ದರು. ಮೈತುಂಬಾ ಚಿನ್ನದ ಒಡವೆಗಳು, ಬೆಲೆಬಾಳುವ ಬಟ್ಟೆಗಳನ್ನು ಧರಿಸಿ ಒಬ್ಬರಿಗೊಬ್ಬರು ನಗತಾ ಮಾತನಾಡುತ್ತಿದ್ದರು. ಈ ದೃಶ್ಯ ಕಂಡು ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಅನು ನನ್ನ ಕೈ ಹಿಡಿದು ಧೈರ್ಯ ತುಂಬುತ್ತಾ ಹೇಳಿದ್ರು, ನೀವು ಕಿಂಚಿತ್ತೂ ಚಿಂತಿಸಬೇಡಿ. ನಾನು ನಿಮ್ಮ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾನು ಸಂತೋಷದಿಂದ ಮರಳಿ ಹೊರಡುವ ಸಿದ್ಧತೆಯಲ್ಲಿದ್ದೆ. ಆಗ ನನ್ನ ಕಿರಿಯ ಮಗಳು ಶ್ರಿಯಾ ನನ್ನನ್ನು ಅಪ್ಪಿಕೊಂಡು ಅಳುತ್ತಾ ಹೇಳಿದಳು, ಅಮ್ಮ, ನನಗೆ ನಿನ್ನ ನೆನಪು ಕಾಡುತ್ತಿದೆ. ನಾನು ನಿನ್ನ ಜೊತೆ ಬರುತ್ತೇನೆ. ನಾನು ಅವಳಿಗೆ ಪ್ರೀತಿಯಿಂದ ಹೇಳಿದೆ, ಮಗಳೇ, ಈಗ ನಿನ್ನ ಪತಿಯ ಜೊತೆಯಲ್ಲೇ ಮನೆಗೆ ಬಾ. ನಾನು ಅವಳನ್ನು ನನ್ನಿಂದ ದೂರ ಸರಿಸುವಾಗ ಅವಳ ಸುಟ್ಟ ಕೈ ಕಂಡು ನನ್ನ ಎದೆ ದಸಕ್ಕಂದಿತ್ತು. ನಾನು ಗಾಬರಿಯಿಂದ, ಮಗಳೇ, ಏನಿದು ಎಂದು ಕೇಳಿದೆ. ಅವಳು ನಗುತ್ತಾ, ಅಮ್ಮ, ಚಿಂತಿಸಬೇಡಿ. ಪತಿಗಾಗಿ ಅಡುಗೆ ಮಾಡುವಾಗ ಕೈ ಅಕಸ್ಮಾತ್ ಬಾಂಡಲಿಗೆ ತಗುಲಿತು ಅಷ್ಟೇ ಎಂದಳು. ಅಷ್ಟರಲ್ಲಿ ಅವಳ ಪತಿ ಕೋಣೆಯಿಂದ ಹೊರಬಂದನು. ನಾನು ಅವನಿಗೆ, ಇವಳು ನನ್ನ ಅತಿ ಕಿರಿಯ ಮತ್ತು ಮುದ್ದಿನ ಮಗಳು. ಇವಳನ್ನು ಚೆನ್ನಾಗಿ ನೋಡಿಕೋ ಎಂದೆ. ಅದಕ್ಕೆ ಅವನು, ಮಮ್ಮಿಜಿ, ನೀವು ನಿಶ್ಚಿಂತೆಯಿಂದ ಇರಿ ಎಂದನು. ನಾನು ಮನೆಗೆ ಮರಳಿದರೂ ನನ್ನ ಮನಸ್ಸು ಅಲ್ಲೇ ಉಳಿದಿತ್ತು. ಕಷ್ಟಪಟ್ಟು ಮಕ್ಕಳನ್ನು ಸಾಕಿದ್ದೆ. ಅವರಿಗೆ ಯಾವುದೇ ತೊಂದರೆಯಾಗುವುದು ನನಗಿಷ್ಟವಿರಲಿಲ್ಲ. ನೆರೆಹೊರೆಯವರು ಬಂದು ಅಭಿನಂದಿಸುತ್ತಿದ್ದರೂ ನನಗೆ ಪೂರ್ಣ ಸಂತೋಷವಿರಲಿಲ್ಲ. ಇನ್ನೊಂದು ವಿಷಯ ನನ್ನನ್ನು ಕಾಡುತ್ತಿತ್ತು. ಅಷ್ಟೊಂದು ದೊಡ್ಡ ಮನೆಗೆ ಸೊಸೆಯಾಗಿ ಹೋದರೂ ನನ್ನ ಮಕ್ಕಳಲ್ಲಿ ಯಾರ ಬಳಿಯೂ ಮೊಬೈಲ್ ಇರಲಿಲ್ಲ. 2 ವಾರಗಳ ನಂತರ ನಾನು ಅನು ಮತ್ತು ನನ್ನ 7 ಅಳಿಯಂದಿರನ್ನು ಊಟಕ್ಕೆ ಕರೆಯಲು ನಿರ್ಧರಿಸಿದೆ. ಆದರೆ ಅವರೆಲ್ಲರೂ ಹೊರಗೆ ಪ್ರವಾಸಕ್ಕೆ ಹೋಗಿದ್ದಾರೆಂದು ಅನು ನನ್ನ ಕರೆಯನ್ನು ತಳ್ಳಿಹಾಕಿದರು. ಇದು ನನಗೆ ವಿಚಿತ್ರವೆನಿಸಿತು. ಹೋಗುವ ಮೊದಲು ನನ್ನ ಮಕ್ಕಳು ನನ್ನನ್ನು ಭೇಟಿಯಾಗದಿಲ್ಲವಲ್ಲ ಎಂಬ ನೋವು ಕಾಡಿತು. ದೊಡ್ಡವರ ಮಾತು ಬಿಡಿ, ಆದರೆ ಶ್ರೇಯಾ ನನ್ನ ಜೊತೆ ಮಾತನಾಡದೇ ಇರಲು ಸಾಧ್ಯವೇ ಇಲ್ಲ. ಬಹುಶಃ ನನ್ನ ಮಕ್ಕಳು ಶ್ರೀಮಂತ ಮನೆಗೆ ಹೋದ ಮೇಲೆ ಬಡ ತಾಯಿಯ ಜೊತೆ ಮಾತನಾಡಲು ನಾಚಿಕೆ ಪಡುತ್ತಿರಬಹುದು ಎಂಬ ಯೋಚನೆಯೂ ಬಂತು. ಹೀಗೆ 2 ತಿಂಗಳು ಕಳೆದವು. ಈಗ ನನ್ನ ಸಂಶಯ ಗಾಢವಾಯಿತು. ಏನಾದ್ರೂ ಆಗಲಿ,
ಮಕ್ಕಳನ್ನು ನೋಡಿಯೇ ತೀರುತ್ತೇನೆ ಎಂದು ನಿರ್ಧರಿಸಿ ಒಂದು ದಿನ ಯಾರಿಗೂ ತಿಳಿಸದೆ ಅನು ಅವರ ಮನೆಗೆ ತಲುಪಿದೆ. ಸೆಕ್ಯೂರಿಟಿ ಗಾರ್ಡ್ ಎಂದಿನಂತೆ ಅನುಮತಿ ಪಡೆಯಲು ಹೋದಾಗ ನಾನು ಅವನ ಕಾಲಿಗೆ ಬಿದ್ದು ಅಳುತ್ತಾ ಬೇಡಿಕೊಂಡೆ, ದೇವರಿಗಾಗಿ ನನ್ನನ್ನು ತಡೆಯಬೇಡ, ಇಂದು ಮಕ್ಕಳನ್ನು ನೋಡದಿದ್ದರೆ ನಾನು ಸತ್ತು ಹೋಗುತ್ತೇನೆ. ಅವನು ಗಾಬರಿಯಾಗಿ, ಅಕ್ಕ, ನಿಮ್ಮನ್ನು ಬಿಟ್ಟರೆ ನನ್ನ ಕೆಲಸ ಹೋಗುತ್ತದೆ, ಆದ್ರೆ ದೇವರ ಹೆಸರೇಳಿದ್ದಕ್ಕೆ ಕೆಲಸದ ಹಂಗು ತೊರೆದು ನಿಮ್ಮನ್ನು ಬಿಡುತ್ತೇನೆ, ಹೋಗಿ ನೋಡಿ. ನಾನು ವೇಗವಾಗಿ ಮನೆಯ ಒಳಗೆ ಪ್ರವೇಶಿಸಿದೆ. ಒಳಗೆ ಕಾಲಿಟ್ಟ ಕೂಡಲೇ ಕಂಡ ದೃಶ್ಯಕ್ಕೆ ನನ್ನ ಕಾಲು ಕೆಳಗಿನ ಭೂಮಿ ಕುಸಿಯದೊಡಗಿತು. ನನ್ನ ಹೆಣ್ಣು ಮಕ್ಕಳಾದ ಕಾವ್ಯ, ನೇಹ, ರಿದ್ಧಿ, ಸಿಯಾ, ಪೂಜಾ ಮತ್ತು ತನ್ವಿ ಕೆಲಸದವರಂತೆ ದುಡಿಯುತ್ತಿದ್ದರು. ಅವರು ಹಳೆಯ ಬಟ್ಟೆ ಧರಿಸಿದ್ದರು. ಒಬ್ಬಳ ಕೈಯಲ್ಲಿ ಪೊರಕೆ ಇದ್ದರೆ ಇನ್ನೊಬ್ಬಳು ಅಡುಗೆ ಮನೆಯಲ್ಲಿ ಬೆವರುತ್ತಿದ್ದಳು. ಆದ್ರ ನನ್ನ ಕಿರಿಯ ಮಗಳು ಶ್ರೇಯಾ ಮಾತ್ರ ತನ್ನ ಪತಿಯ ಜೊತೆ ಸೋಫಾದ ಮೇಲೆ ರಾಜಕುಮಾರಿಯಂತೆ ಕುಳಿತಿದ್ದಳು. ಆದರೆ ಅವಳು ಕೂಡ ತುಂಬ ಹೆದರಿದಂತೆ ಕಾಣುತ್ತಿದ್ದಳು ಮತ್ತು ಪದೇ ಪದೇ ತನ್ನ ಅತ್ತೆಯ ಕಡೆಗೆ ನೋಡುತ್ತಿದ್ದಳು. ಇದೆಲ್ಲ ನೋಡಿ ನಾನು ಕೋಪದಿಂದ ನಡುಗತೊಡಗಿದೆ ಮತ್ತು ಜೋರಾಗಿ ಕೂಗಿದೆ, ಇದೆಲ್ಲ ಏನ್ ನಡೀತಿದೆ? ನನ್ನ ಧ್ವನಿ ಕೇಳಿ ಎಲ್ಲರೂ ನನ್ನತ್ತ ನೋಡಿದ್ರು. ಶ್ರೇಯಾ ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು. ಉಳಿದ ಹೆಣ್ಮಕ್ಕಳು ನನ್ನ ಬಳಿ ಬಂದ್ರು. ನಾನು ಕೋಪದಿಂದ ಅನುಳನ್ನು ಲಲ್ಕರಿಸುತ್ತಾ ಹೇಳಿದೆ, ಅನು, ನಿನ್ಗೆ ಸ್ವಲ್ಪವೂ ನಾಚಿಕೆಯಾಗುವುದಿಲ್ವೇ? ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿ ನಿನ್ನ ಮನೆಗೆ ಕರೆದು ತಂದು ಕೆಲಸದವರನ್ನಾಗಿ ಮಾಡಿದ್ದೀಯಾ? ನಿನ್ನ ಬಳಿ ಯಾವುದಕ್ಕೆ ಕೊರತೆ ಇತ್ತು? ನೀನು ಅಂದುಕೊಂಡಿದ್ರೆ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಳ್ಬಹುದಿತ್ತು. ಆದ್ರೆ ಇನ್ನೂ ಸಾಕು, ನಾನಿದೆಲ್ಲವನ್ನೂ ಸಹಿಸುವುದಿಲ್ಲ. ನಾನು ನನ್ನ ಮಕ್ಕಳನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಿದ್ದೇನೆ. ನೆನಪಿಡು, ನಾನಿವರೆಲ್ಲರಿಗೂ ವಿಚ್ಛೇದನ ಅಂದರೆ ತಲಾಕ್ ಕೊಡಿಸಿಯೇ ತೀರುತ್ತೇನೆ. ನನ್ನ ಮಾತು ಕೇಳಿ ಅನು ಗಾಬರಿಯಾಡ್ಲು. ಅವಳು ಕೈಮುಗಿದು ಬೇಡಿಕೊಂಡ್ಲು, ನೀಲಂ, ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನನ್ನ ಮಾತನ್ನು ಕೇಳು. ನಿನ್ನ ಮಮತೆಯ ಮುಂದೆ ನೀನು ಹೇಗೆ ಅಸಹಾಯಕಳಾದದ್ದು ಹಾಗೇ ನಾನು ಕೂಡ ಅಸಹಾಯಕಳಾಗಿದ್ದೆ. ಇದೆಲ್ಲವನ್ನೂ ನಾನು ಅನಿವಾರ್ಯವಾಗಿ ಮಾಡಿದ್ದೇನೆ. ವಾಸ್ತವವಾಗಿ ನಾನು 7 ಜನ ಗಂಡು ಮಕ್ಕಳಿಗೆ ಜನ್ಮ ನೀಡಿದಾಗಿನಿಂದ ಜನರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿತ್ತು. ಒಬ್ಬ ಮಹಿಳೆ ನಮ್ಮ ಮೇಲೆ ತಂತ್ರಮಂತ್ರ ಮಾಡಿಸಿದ್ದಳು. ಅಂದಿನಿಂದ ನನ್ನ ಮಕ್ಕಳು ಸದಾ ಅನಾರೋಗ್ಯ ಮತ್ತು ಸಂಕಷ್ಟಗಳಿಂದ ಬಳಲುತ್ತಿದ್ದರು. ನಾನು ಒಬ್ಬ ಪಂಡಿತರ ಬಳಿ ಪರಿಹಾರ ಕೇಳಲು ಹೋದಾಗ ಅವರು ಹೇಳಿದರು, ಒಂದು ವೇಳೆ ನಾನು ನನ್ನ 7 ಗಂಡು ಮಕ್ಕಳಿಗೆ ಸೋಮವಾರದ ದಿನ 7 ಹೆಣ್ಣುಮಕ್ಕಳಿರುವ ಮನೆಯ ಹುಡುಗಿಯರ ಜೊತೆ ಮದುವೆ ಮಾಡಿಸಿದ್ರೆ ಈ ತಂತ್ರದ ಪ್ರಭಾವ ಇಲ್ಲವಾಗುತ್ತದೆ, ಇಲ್ಲದಿದ್ರೆ ನನ್ನ ಮಕ್ಕಳು ಒಬ್ಬೊಬ್ಬರಾಗಿ ಸತ್ತು ಹೋಗುತ್ತಾರೆ ಎಂದು. ಈಗ ನೀನೇ ಹೇಳು, ಅಂತಹ ಮನೆಯನ್ನು ನಾನು ಎಲ್ಲಿ ಹುಡುಕಲಿ? ಅನುಳ ಮಾತು ಕೇಳಿ ನಾನು ಸ್ತಬ್ಧಳಾದೆ. ಅವಳು ಮುಂದುವರೆಸಿದ್ಲು, ಪಂಡಿತರು ಹೇಳಿದ್ರು, ಆ ಹೆಣ್ಣು ಮಕ್ಕಳನ್ನು 1 ವರ್ಷದವರೆಗೆ ಮನೆಯೊಳಗೆ ಇರಿಸಬೇಕು, ಇಲ್ಲದಿದ್ದರೆ ಅವರ ಮೇಲೂ ಆ ತಂತ್ರದ ಪ್ರಭಾವ ಬೀರುತ್ತದೆ ಎಂದು. ಬಹಳ ಕಷ್ಟಪಟ್ಟು ನನಗೆ ನಿಮ್ಮ ಮನೆ ಸಿಕ್ಕಿತು. ನೀಲಂ, ನೀನೇ ನೋಡು, ನಿನ್ನ ಹೆಣ್ಮಕ್ಕಳಿಗೂ ನನ್ನ ಮಕ್ಕಳಿಗೂ ಯಾವುದಾದರೂ ಹೋಲಿಕೆಯಿದೆಯಾ? ಇಲ್ಲವಲ್ಲ. ನಾನಿದೆಲ್ಲವನ್ನೂ ಅನಿವಾರ್ಯವಾಗಿ ಮಾಡಿದ್ದೆ. 1 ವರ್ಷ ಪೂರ್ಣಗೊಂಡ ನಂತರ ನಾನು ಇವರಿಗೆ ವಿಚ್ಛೇದನ ಕೊಡಿಸಿಯೇ ಬಿಡುತ್ತೇನೆ. ಅಲ್ಲಿಯವರೆಗೆ ಇವರನ್ನು ಇಲ್ಲೇ ಇರಲು ಬಿಡು. ಇದನ್ನು ಕೇಳುತ್ತಿದ್ದಂತೆಯೇ ನನ್ನ ರಕ್ತ ಕುದಿಯತೊಡಗಿತು. ನಾನು ಕೋಪದಿಂದ ಏನೋ ಹೇಳಲು ಹೋದಾಗ ಶ್ರೇಯಾಳ ಪತಿ ಮುಂದೆ ಬಂದು ಹೇಳಿದನು, ಅಮ್ಮ, ನಾನು ನನ್ನ ಪತ್ನಿಗೆ ಎಂದಿಗೂ ವಿಚ್ಛೇದನ ನೀಡುವುದಿಲ್ಲ. ಅಟ್ಟೆ ಕಾವ್ಯಾಳ ಪತಿಯೂ ಹೇಳಿದನು, ಅಮ್ಮ, ನೀವು ಯಾವುದೋ ಕೆಟ್ಟದ್ದನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೀರಾ ಎಂಬ ಕಾರಣಕ್ಕೆ ನಾವು ಸುಮ್ಮನಿದ್ದೆವು. ನನಗೂ ನನ್ನ ಸಹೋದರರು ಸಾಯುವುದು ಇಷ್ಟವಿರಲಿಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ಯಾವಾಗ ಈ ತಂತ್ರದ ಸಮಯ ಮುಗಿಯುತ್ತದೋ ಅಂದೇ ನಾನು ನನ್ನ ಪತ್ನಿಯನ್ನು ಪೂರ್ಣ ಗೌರವದೊಂದಿಗೆ ನನ್ನ ಮನೆಯಲ್ಲಿ ಇರಿಸಿಕೊಳ್ಳುತ್ತೇನೆ. ಅನುಳ ಉಳಿದ ಗಂಡು ಮಕ್ಕಳು ನನ್ನ ಮುಂದೆ ಕೈ ಮುಗಿದರು. ಕಾವ್ಯಾಳ ಪತಿ ಹೇಳಿದನು, ಇನ್ನು ಮುಂದೆ ನೀವು ಯಾವಾಗ ಬೇಕಾದರೂ ನಿಮ್ಮ ಮಕ್ಕಳನ್ನು ಬಂದು ಭೇಟಿ ಮಾಡಬಹುದು. ನಾನು ನನ್ನ ಮಕ್ಕಳನ್ನು ನನ್ನ ಜತೆ ಕರೆದೊಯ್ಯಲು ಪ್ರಯತ್ನಿಸಿದೆ. ಆದರೆ ಮಕ್ಕಳು ಹೇಳಿದ್ರು, ಅಮ್ಮ, ನಮ್ಮ ಪತಿಯಂದರು ತುಂಬಾ ಒಳ್ಳೆಯವರು. ಅವರು ಕೇವಲ ತಮ್ಮ ತಾಯಿಯ ಆಸೆಯಂತೆ ಮೌನವಾಗಿದ್ದರು ಅಷ್ಟೇ. ನನ್ನ ಮಕ್ಕಳು ಅಲ್ಲಿಯೇ ಇರಲು ಬಯಸಿದಾಗ ನಾನು ಅವರ ಸಂಸಾರವನ್ನು ಯಾಕೆ ಹಾಳು ಮಾಡಲಿ ಎಂದು ಯೋಚಿಸಿ ಸುಮ್ಮನೆ ಮನೆಗೆ ಮರಳಿದೆ. ಈಗ ನನ್ನ ಮಕ್ಕಳಿಗೆ ಮೊಬೈಲ್ ನೀಡಲಾಗಿದೆ. ನಾನು ಅವರ ಜೊತೆ ಮಾತನಾಡುತ್ತೇನೆ ಮತ್ತು ಭೇಟಿ ಮಾಡುತ್ತೇನೆ. ಅನುಳಿಗೂ ಈಗ ನನ್ನ ಮಕ್ಕಳು ಅನಾಥರಲ್ಲ ಎಂಬುದು ಅರ್ಥವಾಗಿದೆ. ಇಂದಿನ ಜಗತ್ತಿನಲ್ಲಿ ಯಾರು ಎಷ್ಟು ಸೌಮ್ಯವಾಗಿರುತ್ತಾರೋ ಅವರನ್ನು ಅಷ್ಟೇ ತುಳಿಯಲು ಪ್ರಯತ್ನಿಸುತ್ತಾರೆ ಎಂಬುದು ಕಹಿ ಸತ್ಯ. ಪೋಷಕರಿಗೊಂದು ಸಲಹೆ, ಮಕ್ಕಳನ್ನು ಅತ್ತೆ ಮನೆಗೆ ಕಳುಹಿಸಿದ ನಂತರ ಅವರಿಂದ ದೂರವಾಗಬೇಡಿ. ಬದಲಾಗಿ ಆದಾಗ ಅವರ ಕ್ಷೇಮ ವಿಚಾರಿಸುತ್ತಿರಿ. ಆಗ ಯಾರೂ ಅವರ ಜೊತೆ ತಪ್ಪು ಮಾಡಲು 100 ಬಾರಿ ಯೋಚಿಸುತ್ತಾರೆ. ಸಾರಾಂಶ: ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆಯು ಸಂಬಂಧಗಳನ್ನು ಹೇಗೆ ಹದಗೆಡಿಸುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ. ಆದರೆ ಪೋಷಕರ ಜಾಗರೂಕತೆ ಮಕ್ಕಳ ಜೀವನವನ್ನು ರಕ್ಷಿಸುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.